ಏನ್ ಅನ್ಬೇ ಇವತ್ತೇನಿಲ್ವಾ ಆಫರು? ಆಫರ್ ಸತ್ಯ ಹತ್ರ ಯಾವಾಗ್ಲೂ ಇದ್ದೇ ಇರತ್ತೆ. ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ನೋಡಿ, ಇಲ್ಲಿ ಬರೀ ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ಐಫೋನ್ ಇವಾಗ. ಝಡ್ಗೆ ಏನ್ ಉದ್ದೇಶದಿಂದ ಓಪನ್ ಮಾಡಿದ್ದು, ಎಲ್ಲಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಯಾರ್ಯಾರ ಕೈಲಿ ಐಫೋನ್ ಪರ್ಚೇಸ್ ಮಾಡಕ್ಕಾಗಲ್ಲ ಅವರೆಲ್ಲ ಐಫೋನ್ ಯೂಸ್ ಮಾಡ್ಲಿ ಅಂತ ತರಿಸಿದ್ದು. ಎಲ್ಲಾ ಬ್ರ್ಯಾಂಡ್ ಕಂಡೀಷನ್ ಅಲ್ಲಿ ಪ್ರೈಸ್ ಡ್ರಾಪ್ ಮಾಡಿ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಟಿದ್ದು. ಇವಾಗ ಬರೀ ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ಐಫೋನ್ 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 ಅಂತ ಬರ್ತಾ ಇದೆ. ಆದ್ರೆ ಏನ್ ಒಳ್ಳೆ ಐಫೋನ್ ಮಾಡ್ತಾ ಇದ್ರೆ ಅಂತ ನೋಡ್ತಾ ಇದೀನಿ. ನೋಡಿದ್ರೆ ಎಲ್ಲಾ ಫುಲ್ ಫ್ರಾಡೆ ಬ್ರೋ, ಎಲ್ಲಾ ಸ್ಕ್ಯಾಮ್ ಆಗ್ತಾ ಇದೆ. ನಮ್ ಜನಗಳಿಗೆ ಎಷ್ಟ್ ಹೇಳಿದ್ರು ಅಷ್ಟೇ, ಚಿನ್ನನ ತಗೊಳಿದ್ರು ಹೋಗಿ ತಗಡೆ ತಗೊಂತೀನಿ ಅಂತಾರೆ. ಬ್ರೋ ನೋಡ್ಬೋದು, ಇದು ಈ ತರ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಎಲ್ಲಾ ಬ್ರ್ಯಾಂಡ್ ಕಂಡೀಷನ್ ಗೋಲ್ಡ್. ನೋಡಿ ಇಲ್ಲಿ ಮುಂದೆ ಬನ್ನಿ, ನೋಡಿ ಇಲ್ಲಿ ಹೆಂಗಿದೆ ಅಂತ. ಯಾರಾದ್ರೂ ನೋಡಿದ್ರೆ ಇದನ್ನ ಹೇಳ್ತಾರ ಇದು ಏನಾದ್ರು ಕೆಟ್ಟೋದಿದೆ ಅಂತ. ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾ ಪ್ರೈಸ್ ಡ್ರಾಪ್ ಮಾಡ್ಬಿಟ್ಟಿದೀವಿ, ಎಲ್ಲ ಇದ್ ಮಾಡ್ಬಿಟ್ಟಿದೀವಿ, ಅದ್ ಮಾಡ್ಬಿಟ್ಟಿದೀವಿ ಅಂತ ಎಲ್ಲ ಐಫೋನ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಜನಗಳಿಗೆ ಗೊತ್ತೇ ಆಗ್ತಾ ಇಲ್ಲ. ಎಲ್ಲಾ ಕಾಪಿ ಐಟಮ್ ಒಂದು ಸಿಕ್ಕಾಬಿಡೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟಿದೆ ಇವಾಗ. ಯಾರ್ಗ್ ಎಷ್ಟ್ ಹೇಳಿದ್ರು ಅರ್ಥನೇ ಆಗ್ತಾ ಇಲ್ಲ. ಕಾಪಿ ಐಟಮ್ ತಗೊಳಕ್ ಹೋಗ್ಬೇಡಿ, ಬ್ರ್ಯಾಂಡ್ ಇದ್ರೆ ಮಾತ್ರ ತಗೊಳ್ಳಿ ಅಂತ. ಇದು ಯಾರಾದ್ರೂ ಹೇಳ್ತಾರ ಇದು ಕಾಪಿ ಅಂತ? ನೋಡಿ, ಕಾಪಿ ಐಟಮ್ ಇದು. ಜನಗಳಿಗೆ ಎಷ್ಟ್ ಹೇಳಿದ್ರು ಬುದ್ಧಿ ಇಲ್ಲ ಬ್ರೋ. ಕಡಿಮೆ ಸಿಗ್ತಾ ಇದೆ, ಗಿಫ್ಟ್ ಆಸೆಗಳಿಗೋಸ್ಕರ ಹೋಗ್ಬಿಡ್ತಾರೆ. ಇದು ಅಡ್ಯಾಪ್ಟರ್ ಕೊಟ್ಬಿಡ್ತೀವಿ, ಇದ್ ಕೊಟ್ಬಿಡ್ತೀವಿ, ಇದ್ ಗಿಫ್ಟ್ ಕೊಡ್ತೀವಿ, ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ ಅಂತ ಎಲ್ಲಾ ಗಿಫ್ಟ್ ಆಸೆಗಳಿಗೆ ಹೋಗ್ತಾ ಇದಾರೆ ತುಂಬಾ. ಎಲ್ಲಾ ಕಾಪಿನೇ ಸಿಗ್ತಾ ಇರೋದು ಇವಾಗ. ನಮ್ಗೆ ಬೇಜಾರಾಗ್ಬಿಟ್ಟಿದೆ ಬ್ರೋ. ನನ್ನ ಹತ್ರ ನೋಡಿ ಎಷ್ಟು ಸ್ಟಾಕ್ ಇದೆ ಅಂತ. ಎಲ್ಲಾ ಇದೆ ಇವತ್ತು, ಎಲ್ಲಾ ಪ್ರೈಸ್ ಡ್ರಾಪ್ ಇರೋದು. ಇಲ್ಲಿ ನೋಡಿ, ಎಲ್ಲಾ ವೇರಿಯಂಟ್ ಅಲ್ಲೂ ಇದೆ ನನ್ನ ಹತ್ರ ಬ್ರೋ. ಕಡಿಮೆ ಸಿಗ್ತದೆ ಅಂತ ಆಮೇಲೆ ಹೋಗ್ಬಿಡಿ. ನಾನು ಹೇಳಿದ್ದೆ, ಲಾಸ್ಟ್ ಟೈಮ್ ಹೇಳಿದ್ದೆ, ಇವಾಗ್ಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಬಿರಿಯಾನಿ ರೇಟ್ ಅಲ್ಲಿ ಹೋಗಿ ಚಿತ್ರಾನ್ನ ತಗೊಂಬರಕ್ ಹೋಗ್ಬಿಡಿ. ನೀವು ಯಾವಾಗ್ಲೂ ತಗೊಂಡ್ರೆ ಒಳ್ಳೆ ಪೀಸ್ ತಗೊಳ್ಳಿ, ಒಳ್ಳೆ ಪ್ರಾಡಕ್ಟ್ ತಗೊಳ್ಳಿ. ಇವಾಗ ನೀವು ಬರೀ ಗಿಫ್ಟ್ ಗೋಸ್ಕರ ಇವಾಗ ಫಸ್ಟ್ ಟೈಮ್ ತಗೊಳ್ತಾ ಇರ್ತಾರಲ್ಲ ಐಫೋನ್, ಅವ್ರಿಗೇನು ಗೊತ್ತಿರಲ್ಲ ಪ್ರೈಸ್ ಕಡಿಮೆಲಿ ಸಿಗ್ತಾ ಇದೆ ಅನ್ಬಿಡಿ 40,000 ಐಫೋನ್ 20,000 ತಗೊಂಡ್ ಬಂದ್ಬಿಡ್ತಾರೆ. ಎಲ್ಲಾ ತಗೊಂಡ್ ಹೋಗ್ಬಿಡಿ, ಆಮೇಲೆ ಇರೋ ಬರೋ ಕಾಸೆಲ್ಲ ಹಾಲ್ ಮಾಡ್ಕೊಂತಾರೆ. ನಿಮ್ಗೆಲ್ಲಾರ್ಗು ಒಂದು ಇದು ಹೇಳ್ತಾ ಇರೋದ್ ನಾನು, ಒಂದು ಕಾಸು ಎಷ್ಟು ಇಂಪಾರ್ಟೆಂಟ್. ಇವಾಗ ಎಷ್ಟೋ ಜನ ಏನ್ ಮಾಡ್ತಾರೆ, ಇವಾಗ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ಪಾಕೆಟ್ ಮನಿ ಎಲ್ಲ ಸೇವ್ ಮಾಡಿ ಮಮ್ಮಿ ಕೊಡಿ ಡ್ಯಾಡಿ ಕೊಡಿ ಎಲ್ಲ ಜೋಪಾನ ಮಾಡಿ ಐಫೋನ್ ತಗೊಬೇಕಂತ ಆಸೆ ಪಟ್ಟು ಐಫೋನ್ ತಗೊಂತಾರೆ. ತಗೊಂಡ್ಮೇಲೆ ಈ ತರ ಎಲ್ಲ ಫ್ಯೂಚರ್ ಅಲ್ಲಿ ಇದೆಲ್ಲ ಹಾಳಾಗತ್ತೆ. ಇದೆಲ್ಲ ತಗೊಳಕ್ ಹೋಗ್ಬಿಡಿ ದಯವಿಟ್ಟು. ಇವಾಗ ಚಿನ್ನನ ಹೆಂಗೆ ನೀವು 100 ಸಲ ಯೋಚನೆ ಮಾಡಿ ತಗೊಂತೀರೋ ಅದೇ ತರಾನೇ ಅಷ್ಟೇ ಐಫೋನ್ ಅಷ್ಟೇ, ಅದೇ ತರ ತಗೊಳ್ಳಿ ನೀವು. ಇದ್ರಲ್ಲಿ ಸಿಕ್ಕಾಬಿಡೆ ಸ್ಕ್ಯಾಮ್ಗಳಿದೆ, ಬನ್ನಿ ಇಲ್ಲಿ ತೋರಿಸ್ತೀನಿ. ಇವಾಗ ನೋಡಿ, ಐಫೋನ್ ನ ಫಸ್ಟ್ ಸಿಮ್ಟ್ರೆ ತೆಗಿತೀರಾ ಗೊತ್ತಾ? ಸಿಮ್ಟ್ರೆ ತೆಗಿದ್ರೆ ಮುಂದೆ ಬನ್ನಿ ಬ್ರೋ, ಮುಂದೆ ಬನ್ನಿ. ಇಲ್ಲಿ ನೋಡಿ, ಸಿಮ್ಟ್ರೆ ಮೇಲೆ ಅದ್ರದ್ದು IME ಬರುತ್ತೆ. ಇಲ್ಲಿ ನೋಡಿ, ನೋಡಿ ಕಾಣಿಸ್ತಾ ಇದೆಯಾ IME? ಇದು ಅದ್ರ ಮೇಲೆ ಇರುತ್ತೆ. ಇದು ಬಾಡಿ ಚೇಂಜ್ ಆದ್ರೆ ಮಾತ್ರ ಅದು ತೋರಿಸಲ್ಲ. ಒರಿಜಿನಲ್ ಬಾಡಿ ಇದ್ರೆ ನಿಮ್ಗೆ ತೋರಿಸುತ್ತೆ. ಇಲ್ಲಿ ನೋಡ್ಕೊಳ್ಳಿ, ತೋರಿಸ್ತೀನಿ. *06# ಅಂತ ಹೊಡಿದ್ರೆ ಅದ್ರದ್ದು IME ಶೋ ಆಗತ್ತೆ. 3724 ಅಂತ ಇರುತ್ತೆ ಲಾಸ್ಟ್. ನೋಡಿ, ನೀವು ಇಲ್ಲಿ ನೋಡ್ಬೇಕು, 3724 ಒರಿಜಿನಲ್ ಇದೆ ಇದು. ಆದ್ರೆ ನೀವು ಒರಿಜಿನಲ್ ಬಾಡಿ ಇದೆ ಅಂತ ನೋಡ್ಬಾರ್ದು. ಇದು ಗ್ಯಾಪ್ ಇದೆ ಗೊತ್ತಾ, ಮುಂದೆ ಬ್ರೋ. ಇಲ್ಲಿ ನೋಡಿ, ಇದು ಗ್ಯಾಪ್ ಇದೆ ಗೊತ್ತಾ? ಇದನ್ನ ಹಿಂಗ್ ತಗೊಂಡು ಹಿಂಗ್ ಉದ್ಬೇಕು, ಈ ತರ ಉದ್ಬೇಕು ಬ್ರೋ. ಸೈಡ್ ಅಲ್ಲಿ ಎಲ್ಲಾದ್ರೂ ಹೇರ್ ಪಾಸ್ ಆಗ್ತಾ ಇದೆ ಅಂತ ನೋಡ್ಬೇಕು. ನಿಮ್ಗೆ ಸೈಡ್ ಅಲ್ಲಿ ಏನಾದ್ರು ಹೇರ್ ನೀವು ಹಿಂಗೆ ಉದ್ತಿರಲ್ಲ, ಅವಾಗ ಏನಾದ್ರು ಸೈಡ್ ಇಂದ ಹೇರ್ ಬಂದ್ರೆ ಆಲ್ರೆಡಿ ಓಪನ್ ಆಗಿದೆ ಪೀಸ್ ಅಂತ. ಮತ್ತೆ ಇದ್ರದ್ದು ಬೋರ್ಡ್ ಇಶ್ಯೂ ಇದ್ರೆ ಬನ್ನಿ ಇಲ್ಲಿ ತೋರಿಸ್ತೀನಿ. ಬೋರ್ಡ್ ಅಲ್ಲಿ ಇಶ್ಯೂ ಇದ್ರೆ ನಿಮ್ಗೆ ನೋಡಿ, ಸೆಟ್ಟಿಂಗ್ಸ್ ಅಲ್ಲಿ ಅಬೌಟ್ ಅಂತ ಇರುತ್ತೆ. ಜನರಲ್ ಅಲ್ಲಿ ಅಬೌಟ್ ನ ಟಚ್ ಮಾಡಿದ್ರೆ ನಿಮ್ಗೆ ಪಾರ್ಟ್ಸ್ ಅಂಡ್ ಸರ್ವಿಸ್ ಹಿಸ್ಟ್ರಿ ಇರುತ್ತೆ. ಇದ್ರಲ್ಲಿ ನೋಡಿ, ಡಿಸ್ಪ್ಲೇ ಚೇಂಜ್ ಆಗಿದೆ, ಬ್ಯಾಟ್ರಿ ಸರ್ವಿಸ್ ಅಲ್ಲಿ ಇದೆ ಅಂತ ತೋರಿಸ್ತಾ ಇದೆ. ಇದು ಬೋರ್ಡ್ ಇಶ್ಯೂ ಇದ್ರೆ ಇದ್ರಲ್ಲಿ ತೋರಿಸುತ್ತೆ ಬ್ರೋ. ಇದನ್ನ ಮಸ್ಟ್ ವಾಚ್ ಮಾಡ್ಬೇಕು ನೀವು. ಐಫೋನ್ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡ್ಬೇಕಂದ್ರೆ ಸಿಕ್ಕಾಬಿಡೆ ಸ್ಕ್ಯಾಮ್ ಆಗ್ತಾ ಇದೆ ಇವಾಗ, ಎಲ್ಲಾ ಕಡೆನೂ ಆಗ್ತಾ ಇದೆ. ಆದ್ರೆ ಎಲ್ಲಾರ್ಗು ಹೇಳ್ತಾ ಇಲ್ಲ, ಒಳ್ಳೆಯವರು ಇದಾರೆ, ಕೆಟ್ಟವರು ಇದಾರೆ. ಐಫೋನ್ ಬಗ್ಗೆ ಏನು ಗೊತ್ತಿಲ್ಲ, ಬೀನು ಗೊತ್ತಿಲ್ಲ ಅವ್ರು ಇವಾಗ ಐಫೋನ್ ತಗೊಳ್ಳಿ 20,000 15,000 ನಮ್ಮ ಅಂಗಡಿಗೆ ಬನ್ನಿ, ಫಾಲೋ ಮಾಡಿ, ಇವ್ರಿಗೆ ಮಾಡಿ, ಅವ್ರಿಗೆ ಮಾಡಿ, ಗಿಫ್ಟ್ ಕೊಡ್ತೀವಿ, ಫಾಲೋ ಮಾಡ್ಕೊಂಬಂದ್ರೆ ಈ ತರ ಹೇಳ್ತಾರೆ. ಇದೆಲ್ಲ ಸ್ಕ್ಯಾಮ್. ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಫಸ್ಟ್ ಇದನ್ನ ಚೆಕ್ ಮಾಡಿ ಊದಿ, ಈ IME ನ ಚೆಕ್ ಮಾಡಿ, ಕ್ಯಾಮ್ರಾ ನೋಡ್ಬೇಕು ನೀವು. ಇದ್ರಲ್ಲಿ ಸಿಕ್ಕಾಬಿಡೆ ಇದೆ ಬ್ರೋ. ಎಲ್ಲಾ ಹೇಳ್ತಾ ಇದ್ರೆ ಇದ್ರಲ್ಲಿ ಏನೇನ್ ಸ್ಕ್ಯಾಮ್ ಇದೆ, ಏನೇನಿಲ್ಲ ಅಂತ ನಿಮ್ಗೆಲ್ಲ ವಿಡಿಯೋಲಿ ಎಲ್ಲ ಹೇಳ್ಬಿಟ್ರೆ ಆಮೇಲೆ ಎಲ್ಲಾರು ಅಲರ್ಟ್ ಆಗ್ಬಿಡ್ತಾರೆ. ನೀವು ಡೈರೆಕ್ಟ್ ಶಾಪ್ ಗೆ ವಿಸಿಟ್ ಮಾಡಿ, ನಮ್ದು ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮ್ಗೆ. ಸೆಕೆಂಡ್ ಹ್ಯಾಂಡ್ ನೀವು ನಮ್ಮ ಹತ್ರ ತಗೊಂಡಿಲ್ಲ ಅಂದ್ರೆ ಬೇರೆ ಕಡೆ ತಗೊಳ್ಳಿ, ಆದ್ರೆ ಒಳ್ಳೆ ತಗೊಳ್ಳಿ. ನೋಡಿ, ZK ಶಾಪ್ ಅಲ್ಲಿ ಇರೋದು 12 Pro ಬ್ರ್ಯಾಂಡ್ ಇದೆ. ಇದ್ರಲ್ಲಿ ಏನು ಏರ್ ಪಾಸ್ ಆಗ್ತಲ್ಲ, ಇದೆಲ್ಲ ಒರಿಜಿನಲ್ ಇರುತ್ತೆ. ಮುಂದೆ ಬನ್ನಿ, ನೋಡ್ಬೋದು ನೀವು, IME ಕಾಣಿಸ್ತಾ ಇದೆ ಇಲ್ಲಿ ಇದೆಲ್ಲ ಇದೆ ಬ್ರೋ. ಚಿಕ್ಕದಾಗಿರುತ್ತೆ, ಸಿಮ್ ಟ್ರೇ ಅಲ್ಲಿ ಇರುತ್ತೆ ಅದು.
ಬ್ರೋ ನನ್ಗೆ ಕಾಸು ಇಂಪಾರ್ಟೆಂಟ್ ಇಲ್ಲ, ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ನನ್ಗೆ ಕಾಸು ಇಂಪಾರ್ಟೆಂಟ್ ಇಲ್ಲ. ನನ್ಗೆ ಏನಿದ್ರೆ ಅಂದ್ರೆ ಜನಗಳು ತಗೊಂತಾರೆ, ಒಳ್ಳೆ ಐಫೋನ್ ತಗೊಳ್ಳಿ ಅಂತ ಅಷ್ಟೇ ನಾವು ಮಾಡ್ತಾ ಇರೋದು. ನಾವೆಲ್ಲ ಪ್ರೈಸ್ ಡ್ರಾಪ್ ಮಾಡಿ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀವಿ ಅಂತ ಇವಾಗ ಎಲ್ಲ ಕಾಂಪಿಟೇಷನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಪ್ರೈಸ್ ಡ್ರಾಪ್ ಮಾಡ್ಬಿಡೋಣ, ನಾವು ಇದ್ ಮಾಡೋಣ ಅದ್ ಮಾಡೋಣ ಅಂತ. ನಾನೇನ್ ಹೇಳ್ತಾ ಇದೀನಿ, ನೀವೆಲ್ಲೇ ತಗೊಳ್ಳಿ, ಫಸ್ಟ್ ಐಫೋನ್ ನ ನೋಡಿ ತಗೊಳ್ಳಿ. ಯಾಕಂದ್ರೆ ಒಬ್ಬೊಬ್ರದ್ದು ತುಂಬಾ ನಾನು ನೋಡಿದೀನಿ, ಎಷ್ಟು ಕಷ್ಟಪಟ್ಟು ತಗೊಂಡ್ಬರ್ತಾರೆ ಅಂದ್ರೆ ಈ ತರ ಎಲ್ಲ ಸ್ಕ್ಯಾಮ್ ಅಲ್ಲಿ, ಈ ಜಾಡಲ್ಲಿ ನೀವು ಬೀಳಕ್ ಹೋಗ್ಬೇಡಿ. ಎಲ್ಲ ತಗೊಳ್ಳಿ, ಬ್ರ್ಯಾಂಡ್ ಆಗಿ ತಗೊಳ್ಳಿ. ತಿರ್ಗಾ ಹೇಳ್ತಾ ಇದೀನಿ, ಇದು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ, ಇನ್ನ ಮೋರ್ ಡೀಟೇಲ್ಸ್ ಗೊತ್ತಿರ ನನ್ನ ಪೇಜ್ ನ ಫಾಲೋ ಮಾಡಿ ಇಟ್ಕೊಳ್ಳಿ. ಪ್ರೈಸ್ ಡ್ರಾಪ್ ಆಗ್ಬಿಡ್ತು ಅಂತ ಎಲ್ಲ ಸ್ಕ್ಯಾಮ್ ನಡೀತಾ ಇದೆ. ಆದ್ರೆ ಪ್ರೈಸ್ ಡ್ರಾಪ್ ಆಗಿದೆ. ಆದ್ರೆ ಈ ತರ ಸ್ಕ್ಯಾಮ್ ಒಳಗಡೆ ಎಲ್ಲ ನಿಮ್ನ ಕರ್ಸ್ಕೊಂತ ಇದಾರೆ ಅಂತ ಗೊತ್ತಿಲ್ಲ. ಸ್ಕ್ಯಾಮ್ ಅಲ್ಲಿ ನಾವು ಪ್ರೈಸ್ ಡ್ರಾಪ್ ಮಾಡ್ಬಿಡಿದೀವಿ, ಗಿಫ್ಟ್ ಕೊಡ್ತೀವಿ, ಬನ್ನಿ ಫೇಸ್ ಫಾಲೋ ಮಾಡಿ ಅದ್ ಮಾಡಿ ಅಂತ. ಇದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಬ್ರೋ. ಯಾಕಂದ್ರೆ ನಿಮ್ದು ಕಾಸು ಎಷ್ಟು ಇಂಪಾರ್ಟೆಂಟ್ ಅಷ್ಟು ಇಂಪಾರ್ಟೆಂಟ್. ನಿಮ್ ಕಾಸು ನನ್ ಕಾಸು ಎರಡು ಒಂದೇ ಅನ್ಕೊಂತಾ ಇರೋದು. ಯಾಕಂದ್ರೆ ಐಫೋನ್ಗೋಸ್ಕರ ನಾವು ಎಷ್ಟು ಕಷ್ಟ ಬೀಳ್ತೀವಿ, ಎಷ್ಟು ಎಲ್ಲಾರ್ಗೆ ಅಲರ್ಟ್ ಮಾಡ್ತೀವಿ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಜನಗಳು ಸತ್ಯನ ಅಷ್ಟು ಪ್ರೀತಿಸ್ತಾ ಇರೋದು. ಇದೇ ತರ ನಿಮ್ದು ಪ್ರೀತಿ ನಮ್ ಮೇಲೆ ಯಾವಾಗ್ಲೂ ಇರ್ಲಿ. ಇದೇ ತರ ನಿಮ್ಗೆ ಮೋರ್ ಟಿಪ್ಸ್ ಗೋಸ್ಕರ ಜೆಕೆ ಮೊಬೈಲ್ಸ್ ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಎಲ್ಲಾ ಫ್ರೆಂಡ್ಗೂ ಶೇರ್ ಮಾಡಿ, ಇದನ್ನ ಎಲ್ಲಾರ್ಗು ಯೂಸ್ಫುಲ್ ಆಗುತ್ತೆ. ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಬ್ರೋ. ನಿಮ್ಗೆ ಗೊತ್ತಿದೆ ಜೆಕೆ ಏನಕ್ ಬ್ರೋ ಸ್ಪೆಷಲ್? ಐಫೋನ್ಗೆ ಎಲ್ಲ ಐಫೋನ್ಗೆ ಜೆಕೆ ಸ್ಪೆಷಲ್. ಇಡೀ ಬೆಂಗಳೂರಲ್ಲ, ಆಲ್ ಓವರ್ ಸ್ಟೇಟ್ ಅಲ್ಲಿ ನಂದು ವಿಡಿಯೋಗಳು ನೋಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತು ಜೆಕೆ ಐಫೋನ್ಗೆ ಮಾತ್ರನೇ ಸ್ಪೆಷಲ್. ಐಫೋನ್ ಅಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ ಕೊಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಜಾಗೃತಿ ಆಗಿರಿ ಬ್ರೋ. ಈ ತರ ಮಾತ್ರ ಸ್ಕ್ಯಾಮ್ ಒಳಗಡೆ ಬೀಳಕ್ ಹೋಗ್ಬಿಡಿ. ಐಫೋನ್ಗೆ ನಾವು ಡ್ರಾಪ್ ಮಾಡಿ ಏನ್ ಮಾಡಿದಂದ್ರೆ, ಇವತ್ತು ನೋಡಿದ್ರೆ ಎಲ್ಲಾ ಕಡೆ ಅದನ್ನ ತುಂಬಾ ನೆಗ್ಲೆಕ್ಟ್ ಆಗಿ ತಗೊಂತಾ ಇದಾರೆ. ಕಡಿಮೆ ಇದೆ ಅಂತ ಪ್ರೈಸ್ ಎಲ್ಲೂ ಹೋಗಿ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ತಗೊಳ್ಳಿ, ಒಳ್ಳೆ ಪ್ರಾಡಕ್ಟ್ ತಗೊಳ್ಳಿ. ಇವಾಗೂ ಅಷ್ಟೇ, ಇವಾಗ ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ಐಫೋನ್ ತಗೊಳ್ಳಿ ಸರ್, ಐಫೋನ್ ತಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ಒಳ್ಳೆ ಐಫೋನ್ ಎಲ್ಲಿ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದೇ ಕಡೆ ತಗೊಳಕ್ ಹೋಗ್ಬಿಡಿ. ಒಂದ್ 4 ಅಂಗಡಿ ವಿಚಾರಿಸಿ ಆಮೇಲೆ ನೋಡಿ, ಆಮೇಲೆ ತಗೊಳ್ಳಿ.